ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮುಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತಿನ ವಿಷಯ ಏನಂದರೆ ರಕ್ತಹೀನತೆ. ಯಾರಿಗೆಲ್ಲ ರಕ್ತಹೀನತೆ ಇರುತ್ತೆ ಅವರು ಯಾವ ಥರ ಜ್ಯೂಸ್ ತಗೊಂಡ್ರೆ, ಯಾವ ಥರ ಅದನ್ನು ನಮ್ಮ ಜೀವನದಲ್ಲಿ ರಕ್ತಹೀನತೆ ಇದ್ದಾಗ ಅಳವಡಿಸಿಕೊಂಡ್ರೆ ನಮ್ಮ ರಕ್ತ ಅಭಿವೃದ್ಧಿ ಆಗುತ್ತೆ. ಆ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಏನು ಮಾಡಬೇಕು? ಕೆಲವೊಬ್ಬರಿಗೆ ಭಾಳ ಜನಕ್ಕೆ ಬ್ಲಡ್ ಡಿಫಿಷಿಯನ್ಸಿ ಅಂದರೆ ರಕ್ತ ಕಡಿಮೆ ಇರ್ತದೆ. ಅಂಥವ್ರು ಏನು ಮಾಡಬೇಕಂದ್ರೆ 25 ಗ್ರಾಮ್ ಕ್ಯಾರೆಟ್, 25 ಗ್ರಾಮ್ ಬೀಟ್ರೋಟ್ ಇವನ್ನ ಮಿಕ್ಸ್, ಅದರ ಜೊತೆಗೆ ಪೇರ್ಲ ಹಣ್ಣು ಇಲ್ಲ ಸೀಬೆ ಹಣ್ಣು ಅಂತ ಕರಿತೀವಿ, ಇಲ್ಲಾಂದರೆ ನೆಲ್ಲಿಕಾಯಿ. ಪೇರ್ಲಹಣ್ಣು ಇಲ್ಲ ನೆಲ್ಲಿಕಾಯಿ 5 ಗ್ರಾಮ್ ತಗೊಳ್ಳಿ. ಈ ಮೂರನ್ನು ಒಂದು ಮಿಕ್ಸರ್ನಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿ. ಮಿಕ್ಸರ್ನಲ್ಲಿ ಹಾಕಿ ಜ್ಯೂಸ್ ಮಾಡಿದಾಗ ಪ್ರತಿದಿನ ಊಟದಕ್ಕಿಂತ 1 ಗಂಟೆ ಮುಂಚೆ ಇದನ್ನು ನಾವು ಪ್ರತಿದಿನ ಕುಡಿದು ಸಂಜೆ ಏನು ಮಾಡಬೇಕಂದ್ರೆ 1 ಗ್ಲಾಸ್ ಮಜ್ಜಿಗೆಗೆ ಒಂದು 20 ಎಲೆ ಕರಿಬೇವು ತಗೊಳ್ಳಿ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ, ಕರಿಬೇವನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಆ ಮಜ್ಜಿಗೆಯಲ್ಲಿ ಅದನ್ನು ಬೆರೆಸಿ, ಆ ಪೇಸ್ಟನ್ನು ಬೆರೆಸಿ 20 ನಿಮಿಷ, 20ರಿಂದ 30 ನಿಮಿಷ ಹಾಗೆ ಬಿಡಿ. ಅದನ್ನು ಅದಾದಮೇಲೆ 30 ನಿಮಿಷದ ನಂತರ ಪ್ರತಿದಿನ ನೀವು ತಗೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಬ್ಲಡ್ ಡಿಫಿಷಿಯನ್ಸಿ ಅಂದರೆ ರಕ್ತ ಕಡಿಮೆ ಇರೋದು ಇಂಪ್ರೂವ್ ಆಗ್ತಾ ಹೋಗ್ತದೆ. ಸುಮಾರು ಜನ ನಮ್ಮ ಹೀಲಿಂಗ್ ಸೆಂಟರ್ಗೆ ಬಂದವರಿಗೆ ನಾವು ಇದನ್ನು ಸಜೆಸ್ಟ್ ಮಾಡಿದ್ದೀವಿ, ಅದರಿಂದ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ಹಾಗಾಗಿ ತಡ ಮಾಡದೆ ನೀವು ಈ ಮನೆ ರೆಮಿಡಿಯನ್ನು ಯೂಸ್ ಮಾಡಿ ನಿಮ್ಮ ಬ್ಲಡ್ ಡಿಫಿಷಿಯನ್ಸಿಯನ್ನು ಸರಿ ಮಾಡ್ಕೋಬೋದು. ಮತ್ತು ನಮ್ಮ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮದು ಯಾವುದೇ ವಿಡಿಯೋ ಬಂದರೆ ನಿಮಗೆ ತಿಳಿಯುತ್ತದೆ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.